ಹಾಯ್ ಎಲ್ರಿಗೂ. ಇವತ್ತು ನಾವು ಮಾಡ್ತಾ ಇರೋದು ಮಶ್ರೂಮ್ ಪಲಾವ್. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನೇನಂತ ಅಂದರೆ 2 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1 ಹಿಡಿಯಾದಷ್ಟು ಕೊತ್ತಂಬರಿ ಸೊಪ್ಪು, ಅದಕ್ಕೆ 2ರಿಂದ 3 ಹಸಿಮೆಣಸಿನಕಾಯಿ, 1 ಇಂಚು ಚಕ್ಕೆ, 2ರಿಂದ 3 ಲವಂಗ. ಹಾಗೆ ಕಾಯಿ ನೀವು ಹಾಕ್ಬೋದು, ನಾನು ರುಚಿ ಎನ್ಹಾನ್ಸ್ ಆಗಲಿ ಅಂತ ಹಾಕಿದ್ದೀನಿ. ಇಷ್ಟನ್ನೆಲ್ಲ ತರ್ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಮಶ್ರೂಮ್ಸ್ನ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 3 ಸ್ಪೂನ್ ಮೊಸರು ಹಾಕಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ, ಚಿಟಿಕೆ ಅಷ್ಟು ಅರಿಶಿನ, ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ಸ್, ಇಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ನಾವು ಒಂದು 20ರಿಂದ 30 ನಿಮಿಷ ಅಷ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಸೊ ಒಗ್ಗರಣೆಗೆ ನಾನಿಲ್ಲಿ 2 ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇದ್ರೆ ಪುದೀನ ಸೊಪ್ಪು ಕೂಡ ಆಡ್ ಮಾಡ್ಬೋದು. ಒಗ್ಗರಣೆಗೆ 1 ಮೆಣಸಿನಕಾಯಿ, ಹಾಗೆ ಪಲಾವ್ ಮಸಾಲ ತಗೊಂಡಿದ್ದೀನಿ. ಸೊ ಇವಾಗ ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ 2 ಸ್ಪೂನ್ ಆಫ್ ತುಪ್ಪ ಆಡ್ ಮಾಡ್ಕೊಂಡಿದ್ದೀನಿ. ಪಲಾವ್ ಸ್ಪೈಸಸ್ ಮತ್ತೆ ಹಸಿ ಮೆಣಸಿನಕಾಯಿ, ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ಮೇಲೆ ನಾವು ಆಡಿಸ್ಕೊಂಡಿರುವಂಥ ಖಾರ ಏನಿದೆ ಅದನ್ನ ಆ್ಯಡ್ ಮಾಡಬೇಕು. ಅದ್ರ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಬೆಂದಿದೆ ಅಂತ. ಆವಾಗ ನಾವು ಮ್ಯಾರಿನೇಟ್ ಮಾಡಿರುವಂತಹ ಮಶ್ರೂಮ್ನ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು. ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ 3 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿದ್ದೇನೆ. ನಾನು ಇಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ 3 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದನ್ನು 2ರಿಂದ 3 ಜನ ಆರಾಮಾಗಿ ತಿನ್ಬೋದು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿ ಆದ ನಂತರ ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಸಾಕು. ಸೊ ಮಸಾಲೆ ಎಲ್ಲ ಕೆಳಗಡೆ ಎಲ್ಲ ಇಟ್ಕೊಳ್ಳುತ್ತೆ ಚೆನ್ನಾಗಿ. ಸೊ 1 ವಿಷಲ್ ಆದಮೇಲೆ ನಾವು ತೆಗೆದು ಬಿಸಿ ಬಿಸಿ ಆದಂಥ ಮಶ್ರೂಮ್ ಪಲಾವ್ನ ತಿನ್ಬೋದು.